ಮಧ್ಯಾಹ್ನ ಊಟಕ್ಕಾಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಒಂದೊಳ್ಳೆ ಸಾಂಬಾರು ಬೇಕು ಅನ್ನೋರಿಗೆ ಈ ಒಂದು ಸಾಂಬಾರನ್ನ ನೋಡಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ ನನ್ನ ವೀಡಿಯೋನ ಕಂಪಲ್ಸರಿ ನೋಡಿ. ಒಂದು ರುಚಿಯಾಗಿರುವಂತಹ ಸಾಂಬಾರು ರೆಸಿಪಿನ ಹೇಳ್ತಾ ಇದ್ದೀನಿ. ಇದು ಮುದ್ದೆಗಾಗಲೂ ಸರಿ ಅಥವಾ ಅನ್ನಕ್ಕಾದರೂ ಸರಿ ಒಂದು ಒಳ್ಳೆ ರೆಸಿಪಿ ಸಾಂಬಾರು ಅಂತಲೇ ಹೇಳ್ಬೋದು. ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ. ಸೊ ಇದು ಅಲಸಂದಿ ಸಾಂಬಾರು ಅಂತ ಹೇಳ್ಬೋದು. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ನಾವು ಇದನ್ನು ಮಾಡೋದಕ್ಕೆ ಒಂದು ಕಡಾಯಿನ ಇಟ್ಕೊಂಡು, ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಸೊ ಜೀರಿಗೆ ಜೊತೆಗೆ ನಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು, ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು, ಒಂದು 5ರಿಂದ 6 ಹೋಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ನಾವಿಲ್ಲಿ ಒಗ್ಗರಣೆನ ಮಾಡ್ಕೊಬೇಕು. ಒಗ್ಗರಣೆ ಆದಮೇಲೆ ನೀಟಾಗಿ ತೊಳೆದಿಟ್ಕೊಂಡಂತಹ ಅಲಸಂದಿನ ನಾನಿಲ್ಲಿ ನೀಟಾಗಿ ಒಂದು 2ರಿಂದ 3 ಸತಿಯಷ್ಟು ತೊಳೆದಿಟ್ಕೊಂಡಿದ್ದೀನಿ. ಸೊ ಅಲಸಂದಿ ಕಾಳನ್ನ ನೀಟಾಗಿ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು. ಅಂದರೆ ಎಣ್ಣೆಯಲ್ಲಿ ನಾವು ಅಲಸಂದಿ ಕಾಳನ್ನ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಪ್ರೊಸೀಜರ್ನ ನಾವು ಕಡಿಮೆ ಉರಿಲಿನೇ ಇಟ್ಕೊಂಡು ಪ್ರೊಸೀಜರ್ನ ಮಾಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೇನು ಹೋಗ್ಬಿಟ್ಟು ಇದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆಗೆ ಜೊತೆಗೆ ಇಲ್ಲಿ ಸ್ವಲ್ಪ ಬದನೆಕಾಯಿನ ತೊಗೊಂಡಿದ್ದೀನಿ. ಇವೆರಡು ಕೂಡ ಕಂಪ್ಲೀಟ್ ಆಪ್ಷನ್ ಆಗಿರುತ್ತೆ. ಇದನ್ನು ಬೇಯೋದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಳ್ಳೆ ಮಿಕ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ಒಂದು ನೀಟನ್ನು ಕ್ಲೋಸ್ ಮಾಡಿ ಒಂದು 15 ನಿಮಿಷ ನಾನಿಲ್ಲಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. 15 ನಿಮಿಷ ಆದಮೇಲೆ ಕಾಳು ಕೂಡ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಟೊಮಾಟೋನ ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ಇನ್ನೂ ಒಂದು 10 ನಿಮಿಷ ನಾವು ಕಾಲ ಬೇಯೋದಕ್ಕೆ ಬಿಡಬೇಕು. ನಾನಿಲ್ಲಿ ಟೊಮಾಟೋನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಎಲ್ಲ ಆದಮೇಲೆ ಮತ್ತೆ ಒಂದು ನಿಟ್ಟನ್ನು ಕ್ಲೋಸ್ ಮಾಡಿ ನಾವು ಒಂದು 10ರಿಂದ 15 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಈ ಕಾಳು ಬೇಯೋಷ್ಟರಲ್ಲೇ ನಾವು ಇಲ್ಲಿ ಮಸಾಲೆಗೆ 1 ಹಿಡಿಯಾಗಷ್ಟು ಕೊಬ್ಬರಿ ಮತ್ತು 1 ಹಿಡಿಯಾಗಷ್ಟು ನಾನಿಲ್ಲಿ ಟೊಮೆಟೊನ ತೊಗೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ 1 ನಾನಿಲ್ಲಿ ಬೆಳ್ಳುಳ್ಳಿನ ಮತ್ತು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಜೊತೆಗೆ ನಿಂಬೆಹಣ್ಣು ಗಾತ್ರದಷ್ಟು ನಾನಿಲ್ಲಿ ಹುಣಸೆಹಣ್ಣು ತೊಗೊಂಡು ಮನೇಲೇ ಮಾಡಿಟ್ಟಿರುವಂತಹ ಸಾಂಬಾರು ಪುಡಿ, ಅಂದರೆ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ನಾನು ತೊಗೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊತಿದ್ದೀನಿ. ಜೊತೆಗೆ ನಾನಿಲ್ಲಿ ಆಗಲೇ ಬೇಯಿಸಿಟ್ಕೊಂಡಂತಹ ಕಾಳನ್ನು ಕೂಡ ನಾನಿಲ್ಲಿ ಕಂಪ್ಲೀಟ್ 1/4 ನಾನು ಕಾಳನ್ನು ಹಾಕ್ಕೊತಾ ಇದ್ದೀನಿ. ಇವೆಲ್ಲವೂ ನೀಟಾಗಿ ಸಾಫ್ಟಾಗಿ ರುಬ್ಬಿಟ್ಕೊಳ್ಬೇಕು. ರುಬ್ಬಿಟ್ಟಿಟ್ಕೊಂಡು ಆದಮೇಲೆ ನಾವಿಲ್ಲಿ ಬೆಂದಿರೋ ಕಾಳು ಕೂಡ ನೀಟಾಗಿ ಬೆಂದಿರುತ್ತೆ. ಈಗ ನೋಡ್ತಿದ್ದೀರಲ್ಲ, ಕಾಳು ಮತ್ತು ಆಲೂಗಡ್ಡೆ ಎರಡೂ ಕೂಡ ನೀಟಾಗಿ ಸಾಫ್ಟಾಗಿ ಬೆಂದಿರುತ್ತೆ. ನೀವು ಈ ಪ್ರೊಸೆಸನ್ನು ಕುಕ್ಕರಲ್ಲೂ ಮಾಡ್ಬೋದು. ನಾನು ಇಲ್ಲಿ ಮಡಿಕೆದಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕ್ಕೊಂಡು, ಹಾಗೆ ಜಾರನ್ನು ತೊಳೆದಿರುವಂಥ ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಳ್ಳೆ ಮಿಕ್ಸ್ ಆದಮೇಲೆ ನಾವಿಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ರುಚಿ ನೋಡಿಕೊಂಡು ನಾವಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಸೇರಿಸಾದ್ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸಾಂಬಾರು ಎಷ್ಟು ಕುದಿಯುತ್ತೋ ಅದರಲ್ಲೂ ಹುಳಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ರುಚಿನೂ ಇರುತ್ತೆ ಅಂತ ಅಮ್ಮ ಹೇಳ್ತಾ ಇರ್ತಾರೆ. ಸೊ ನೀವು ಕೂಡ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸಾದ್ಮೇಲೆ ಒಂದೊಳ್ಳೆ ಮಿಕ್ಸ್, ಮತ್ತು ಮಧ್ಯದಲ್ಲಿ ನಾವು ಈ ಥರ ಮಧ್ಯ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ತಳ ಅಂಟೋ ಸಾಧ್ಯತೆಗಳು ತುಂಬ ಇರುತ್ತೆ. ನೋಡಿ, ಕುದಿಬೇಕಾದ್ರೆ ಮೇಲೆಗಡೆ ಇರೋ ನೊರೆ ಎಲ್ಲವೂ ಕೂಡ ಕಡಿಮೆ ಆಗಬೇಕು. ಸೊ ಇಷ್ಟೆಲ್ಲ ನೊರೆ ಇದೆಯಲ್ಲ, ಅವೆಲ್ಲ ನೀಟಾಗಿ ಕಡಿಮೆ ಆಗೋವರೆಗೂ ನಾವು ಸಾಂಬಾರನ್ನ ಕುದಿಸ್ಕೊಳ್ಬೇಕಾಗುತ್ತೆ. ಈಗ ನೋಡ್ತಿದ್ರಲ್ಲ, ಕುದೀತಾ ನೊರೆನೂ ಕೂಡ ಕಡಿಮೆನೇ ಆಗ್ತಾ ಇರುತ್ತೆ. ಸೊ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಈಗ ನೋಡಿ, ಆಗಲೇ ಎಷ್ಟೆಲ್ಲ ನೊರೆ ಇತ್ತಲ್ಲ, ಈಗ ನೋಡಿ ಕಡಿಮೆ ಆಗಿದೆ. ಸೊ ಈ ಕಡಿಮೆ ಆಗೋವರೆಗೂ ನಾವು ಸಾಂಬಾರು ಕುದಿಸ್ಕೊಳ್ಳೋದ್ರಿಂದ ಸಾಂಬಾರು ರುಚಿ ಎಷ್ಟು ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಈ ಒಂದು ಟಿಪ್ಸ್ನ ಮರಿದಿರ ನಿಮ್ಮ ಕುಕ್ಕಿಂಗಲ್ಲಿ ಟ್ರೈ ಮಾಡಿ ನೋಡಿ. ಸೊ ಈ ಒಂದು ರೆಸಿಪಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ತಿದ್ದೀರಲ್ಲ, ರುಚಿಯಾಗಿರೋದಂತಹ ಅಲಸಂದಿ ಕಾಳು ಸಾಂಬಾರು ಕೂಡ ರೆಡಿಯಾಗಿದೆ. ಸೊ ಇದನ್ನು ನಾನು ಮುದ್ದೆಗೆ ಸರ್ವ್ ಮಾಡ್ಕೊತಿದ್ದೀನಿ. ಬಿಸಿ ಮುದ್ದೆ ಮತ್ತು ಬಿಸಿ ತುಪ್ಪ ಜೊತೆಗೆ ಈ ಸಾಂಬಾರು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮನೇಲಂತೂ ಇದು ಇಷ್ಟಪಟ್ಟು ತಿನ್ನೋದ್ರಲ್ಲಿ ಬೇರೆ ಮಾತೇ ಇಲ್ಲ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಈ ಒಂದು ರೆಸಿಪಿನ ತಪ್ಪದೇ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.